ಕಾಲ ಅಂತ ನಾವು 3 ವಿಧದಲ್ಲಿ ವಿಂಗಡಿಸ್ತೀವಿ. ಸೊ ಈಗ ಸದ್ಯಕ್ಕೆ ನೋಡುವ ನಿಮ್ಮ ಹುಟ್ಟಿದ ಆ ಸಮಯಗಳಲ್ಲಿ ಏನಿತ್ತು ಅಂಥೇಳಿ ನಿಮ್ಮ ಬಗ್ಗೆ ಚೆಕ್ ಮಾಡ್ತಿರೋದು. ಅವ್ರ ಬಗ್ಗೆ ಎಲ್ಲ 2, 4, 6, 8, 10, 12, 12, 14, ನೀವು ಹುಟ್ಟಿದಾಗ ತುಂಬ ಏಕಾಂಗಿ ತಂದಲ್ಲಿದ್ರೆ ಅವರು ಕರೆಕ್ಟ್. ನಾವು ಒಬ್ಬರೇ ಇದ್ವಿ, ಯಾರು ಸಹಾಯ ಮಾಡ್ತಿರ್ಲಿಲ್ಲ. 2, 3 ಬಂದಾಗ ಇವ್ರೇನಂತಂದರೆ ಇವರೇನು ನಾವು ಒಂದು 10ರಿಂದ 12ನೇ ವಯಸ್ಸಿಗೆ ಅಂತ ಬಂದಾಗ ಒಂದು ಗ್ರೂಪ್ ಅಂತ ಆಗುತ್ತೆ. ಅಂದರೆ ಎಲ್ಲರೂ ಒಟ್ಟಿಗೆ ಇರುವಂಥ ಸಮಯಗಳಲ್ಲಿ ಇವ್ರು ಬಂದಿರೋದು. ಅರ್ಥ ಆಯ್ತಾ? ಇವ್ರದ್ದು ಅದೇ ಥರನೇ ಇಲ್ಲಿ ತೋರಿಸ್ತಿರೋದು. ಇವ್ರದ್ದು ಏಕಾಂಗಿತನ ಜಾಸ್ತಿ ಆಗಿದೆ. ಇಲ್ಲಿ 4th ಹೌಸ್ ಇವರಿಗೆ ತುಂಬ ಟಾರ್ಚರ್ ಆಗಿದೆ. ಇವರಿಗೆ ದೈವಸ್ಥಾನ ಅಂತಂದರೆ ಇವ್ರಿಗೆ ಎಲ್ಲೇ ಹೋದರೂ ದೈವಗಳದ್ದೇ ಕಾಟ ಜಾಸ್ತಿ ಬರ್ತಿದೆ. ದೈವಗಳು ಅಷ್ಟೊಂದು ಇವರಿಗೆ ಕಂಫರ್ಟಬಲ್ ಆಗಿಲ್ಲ. ಇವರು ಎಲ್ಲೇ ಹೋದ್ರೂ ಸೇಮ್ ಫಲ, ಸ್ವಲ್ಪ ತುಂಬ ಅಂದರೆ ತುಂಬಾ ನಿಧಾನ ಆಗುತ್ತೆ. ಬೇಗ ಯಾವುದನ್ನು ಇವರಿಗೆ ಕೈಗೆ ಬರೋದಿಲ್ಲ. ಪ್ರತಿಯೊಂದನ್ನು ಇವ್ರಿಗೆ ಲೇಟ್ ಅಂತ ಅದು ತಿಳ್ಕೊಳ್ಬೋದು. ಯಾವುದೇ ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ನಾವು